ಓ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯಿಂದ ನನ್ನನ್ನು ಮುನ್ನಡೆಸಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯಿಂದ ನನ್ನನ್ನು ಮುನ್ನಡೆಸಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯಿಂದ ನನ್ನನ್ನು ಬಲಪಡಿಸಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯಿಂದ ನನ್ನನ್ನು ಬಲಪಡಿಸಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯಿಂದ ನನ್ನನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯಿಂದ ನನ್ನನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯಿಂದ ನನ್ನನ್ನು ದೃಢಪಡಿಸಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯಿಂದ ನನ್ನನ್ನು ದೃಢಪಡಿಸಿರಿ. ಓ ಪವಿತ್ರ ಆತ್ಮರೇ, ನನ್ನ ದಾಹವನ್ನು ನೀಗಿಸಿರಿ. 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 ನಿಮ್ಮ ಸ್ವರ್ಗೀಯ ವರದಾನಗಳಿಂದ ನನ್ನನ್ನು ತುಂಬಿರಿ. ನಿಮ್ಮ ಫಲಗಳಿಂದ ನನ್ನನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ನಿಮ್ಮ ದಿವ್ಯ ಬೆಳಕಿನಿಂದ ನನ್ನನ್ನು ಆವರಿಸಿಕೊಳ್ಳಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಬಲಪಡಿಸಿರಿ. ಓ ಪವಿತ್ರ ಆತ್ಮರೇ, ನನ್ನ ಕುಟುಂಬವನ್ನು ಬಲಪಡಿಸಿರಿ. ಓ ಪವಿತ್ರ ಆತ್ಮರೇ, ನನ್ನ ಕುಟುಂಬದೆಲ್ಲ ಸದಸ್ಯರನ್ನು ಬಲಪಡಿಸಿರಿ. ಓ ಪವಿತ್ರ ಆತ್ಮರೇ, ನಮ್ಮನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ, ನಮ್ಮ ದಾಂಪತ್ಯ ಜೀವಿಗಳನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ, ಅಭಿಷೇಕಿಸಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳನ್ನು ಅಭಿಷೇಕಿಸಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳನ್ನು ಅಭಿಷೇಕಿಸಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳನ್ನು ಶುದ್ಧೀಕರಿಸಿರಿ. ಸ್ವರ್ಗೀಯ ಯಾತ್ರೆಯ ಕುಟುಂಬಗಳನ್ನು ಅನುಗ್ರಹಿಸಿರಿ. ಓ ಪವಿತ್ರ ಆತ್ಮರೇ, ಅಭಿಷೇಕಿಸಿರಿ. ಲೋಕದ ಸರ್ವ ಜನತೆಯನ್ನು ಅಭಿಷೇಕಿಸಿರಿ. ಲೋಕದ ಸರ್ವ ಜನತೆಯನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ನಿಮ್ಮ ದಿವ್ಯ ಬೆಳಕಿನಿಂದ ನಮ್ಮೆಲ್ಲರನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ, ನಮ್ಮನ್ನು ಅಭಿಷೇಕಿಸಿರಿ. ನಮಗೆ ಪ್ರಾರ್ಥನಾ ಜೀವನವನ್ನು ನೀಡಿರಿ. ನಮಗೆ ಪ್ರಾರ್ಥನಾ ದಾಹವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ನಿಮ್ಮ ಸಾಧನವಾಗಿಸಿರಿ. ಓ ಪವಿತ್ರ ಆತ್ಮರೇ, ದೈವ ಚಿತ್ತವನ್ನು ನೆರವೇರಿಸುವಂತೆ ನನ್ನನ್ನು ಅನುಗ್ರಹಿಸಿರಿ.
ಓ ಪವಿತ್ರ ಆತ್ಮರೇ, ದೈವ ಚಿತ್ತವನ್ನು ನೆರವೇರಿಸಲು ನನ್ನನ್ನು ಅನುಗ್ರಹಿಸಿರಿ. ಓ ಪವಿತ್ರ ಆತ್ಮರೇ, ದೈವ ಚಿತ್ತವನ್ನು ನೆರವೇರಿಸಲು ನನ್ನನ್ನು ಅನುಗ್ರಹಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟ್ಯಾನುಕೋಟಿ ಸ್ತೋತ್ರ, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ ದೇವ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮಗಾಗಿ ದಾಹಗೊಂಡು ಪ್ರಾರ್ಥಿಸುತ್ತಿರುವ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ನೀವು ಆಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ದೇವ. ನೀವು ನಮ್ಮನ್ನು ಈ ಬೆಳಗಿನ ಜಾವದಲ್ಲಿ ಎಚ್ಚರಿಸಿದ್ದೀರಿ ಸ್ವಾಮಿ. ನಿಮ್ಮೊಂದಿಗೆ ನಾವು ಮಾತನಾಡುವಂತೆ, ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವಂತೆ, ನಿಮಗಾಗಿ ದಾಹಗೊಳ್ಳುವಂತೆ ನೀವು ನಮ್ಮನ್ನು ಕರೆ ಕೊಟ್ಟಿದ್ದೀರಿ ರಾಜ. ಅದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೆ. ನಮ್ಮ ಜೀವಿತದಲ್ಲಿ ನಾವು ವಿಶ್ವಾಸಿಗಳಾಗಿದ್ದೇವೆ ಎಂಬುವಂಥ ಚಿಂತೆ ನಮ್ಮಲ್ಲಿ ಸ್ವಾಮಿ. ಆದರೆ ಸ್ವಾಮಿ, ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆ ಇಲ್ಲ, ನಮ್ಮಲ್ಲಿ ಪ್ರಾರ್ಥನೆ ಇಲ್ಲ, ಈ ಲೋಕದಲ್ಲಿ ಪ್ರಾರ್ಥನೆ ಇಲ್ಲ, ಕುಟುಂಬಗಳಲ್ಲಿ ಪ್ರಾರ್ಥನೆ ಇಲ್ಲ. ಪ್ರಾರ್ಥನೆ ಇದ್ದರೂ ಕೇವಲ ಅದು ಶಬ್ದವಾಗಿ ವಾಡಿಕೆಯಾಗಿದೆ ಸ್ವಾಮಿ. ಹೌದು ರಾಜ, ಪ್ರಾರ್ಥಿಸುವಾಗ ಮನುಷ್ಯನ ಸಂಬಂಧವಿದೆ, ಆದರೆ ನಿಮ್ಮ ಸಂಬಂಧವನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ ರಾಜ. ಯಾವುದೋ ಚಿಂತನೆಗಳು, ಯಾವುದೋ ಆಲೋಚನೆಗಳು, ತಿನ್ನುವ ಆಲೋಚನೆ, ಉಣ್ಣುವ ಆಲೋಚನೆ, ನೋಡುವ ಆಲೋಚನೆ, ಮಾತನಾಡುವ ಆಲೋಚನೆ, ನಾಳೆಯ ಆಲೋಚನೆ, ನೆನ್ನೆಯ ಆಲೋಚನೆ, ಕಳೆದು ಹೋದ ಸಮಯಗಳ ಆಲೋಚನೆ, ಮುಂದೆ ಬರುವಂತಹ ಆಲೋಚನೆಗಳು, ಇವುಗಳೇ ತುಂಬಿ ಹೋಗಿದೆ ಸ್ವಾಮಿ. ಹೌದು ರಾಜ, ಆದರೆ ವಾಡಿಕೆಯಿಂದ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಎಂದು ಹೇಳುತ್ತೇವೆ. ನಾನು ವಾಡಿಕೆಯಿಂದ ನನ್ನ ಮನೆಯಲ್ಲಿ ಪ್ರಾರ್ಥನೆ ಇದೆ ಎಂದು ಹೇಳುತ್ತಾ ಇದ್ದೇವೆ. ಎಷ್ಟೋ ಬಿಲಿಯಾಂತರ ಮನೆಗಳಲ್ಲಿ ಪ್ರಾರ್ಥನೆ ಇಲ್ಲ, ವ್ಯಕ್ತಿಗಳಲ್ಲಿ ಪ್ರಾರ್ಥನೆ ಇಲ್ಲ. ಬಲವಂತದ ಪ್ರಾರ್ಥನೆಗಳು, ತಂದೆಯ ಭಯ, ತಾಯಿಯ ಭಯ, ಗುರುಗಳ ಭಯ, ಧರ್ಮಸಭೆಯ ಭಯ, ಅಥವಾ ಬಲವಂತ ಮಾಡುವವರ ಭಯದ ನಿಮಿತ್ತವಾಗಿ ಪ್ರಾರ್ಥನೆಗಳು. ಅಪ್ಪ ತಂದೆಯೇ ಯೇಸುವೆ, ಓ ಪವಿತ್ರ ಆತ್ಮರೇ, ಪ್ರಾರ್ಥಿಸಲು ಶಕ್ತಿಯನ್ನು ಕೊಡಿರಿ. ನಿಮ್ಮ ಪವಿತ್ರ ಆತ್ಮ ಪ್ರೇರಣೆ ಇಲ್ಲದೆ ಯಾರು ಪ್ರಾರ್ಥಿಸಲು ಸಾಧ್ಯವಿಲ್ಲ, ಬಾಯಿ ತೆರೆಯಲು ಸಾಧ್ಯವಿಲ್ಲ, ನಿಮ್ಮನ್ನು ಸ್ತುತಿಸಲು ಸಾಧ್ಯವಿಲ್ಲ, ನಿಮ್ಮ ವಚನಗಳನ್ನು ಧ್ಯಾನಿಸಲು ಸಾಧ್ಯವಿಲ್ಲ, ನಿಮ್ಮ ವಚನಗಳನ್ನು ಸಾರಲು ಸಾಧ್ಯವಿಲ್ಲ. ಅಪ್ಪ, ಪ್ರಾರ್ಥನೆ ಇಲ್ಲದ ಜೀವನವು ಒಂದು ಬರಡು ಭೂಮಿಯಾಗಿದೆ. ವಿಶ್ವಾಸವಿಲ್ಲದ ಜೀವನವು ಒಂದು ನರಕ ಜೀವನವಾಗಿದೆ. ಸ್ವಾಮಿಯಿಂದ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಪ್ರಾರ್ಥನೆ ಮಾಡದಿರುವ ವ್ಯಕ್ತಿಗಳಿಗಾಗಿ, ಪ್ರಾರ್ಥನೆ ಇಲ್ಲದ ಕುಟುಂಬಗಳಿಗಾಗಿ. ಇನ್ನೆಷ್ಟೋ ಕೆಲವು ಮನೆಗಳಲ್ಲಿ ಕೇವಲ ಟಿವಿಗಳು ಮಾತ್ರ ಓಡುತ್ತಾ ಇರುತ್ತದೆ ಸ್ವಾಮಿ ದೇವ. ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭವಾದರೆ ರಾತ್ರಿ 10 ಗಂಟೆಯ ತನಕ ಟಿವಿ ಮಾತ್ರ ಓಡುತ್ತಲೇ ಇರುತ್ತದೆ ರಾಜ. ಪ್ರಾರ್ಥನೆಗಳು ಮಾತ್ರ ಓಡುತ್ತಲೇ ಇರ್ತದೆ ರಾಜ. ಕೇವಲ ಶಾಲೋಮ್ ಟಿವಿಗಳು, ಮಾದಾ ಟಿವಿಗಳು, ವಚನಗಳ ಟಿವಿಗಳು, ಹಾಡುಗಳು ಓಡುತ್ತಲೇ ಇರುತ್ತದೆ ರಾಜ. ಅದರಲ್ಲೇ ಕುಟುಂಬವಾಗಿ ಅಥವಾ ವೈಯಕ್ತಿಕವಾಗಿ ಭಾರದಿಂದ ಮಾಡುವ ಪ್ರಾರ್ಥನೆ ಕಡಿಮೆಯಾಗಿದೆ ರಾಜ. ಇನ್ನೆಷ್ಟೋ ಕುಟುಂಬಗಳು ಬರೀ ಟಿವಿಯ ಮೂಲಕವಾಗಿ ಮಾತ್ರ ಪ್ರಾರ್ಥನೆ ಮಾಡುವರಿದ್ದಾರೆ ರಾಜ. ಕುಟುಂಬದ ಆಲ್ಟರ್ನ ಮುಂದೆ ಒಂದು ಮೇಣದ ಬತ್ತಿಯನ್ನು ಹೊತ್ತಿಸಿ ಪ್ರಾರ್ಥಿಸುವಂತಹ ವ್ಯಕ್ತಿಗಳು ಇಲ್ಲ ಸ್ವಾಮಿ. ಒಂದು ತಾಯಿಯ ಸ್ಥಾನವನ್ನು ಅಲಂಕರಿಸಿದ್ದರೂ, ಒಂದು ಸ್ತ್ರೀ ಆಗಿದ್ದರೂ ಸಹ, ಕುಟುಂಬವನ್ನು ನಿಭಾಯಿಸುವಂಥ ಒಂದು ಸ್ತ್ರೀ ಆಗಿದ್ದರೂ ಸಹ, ಪೀಠದೆಡೆಗೆ ಕಣ್ಣೆತ್ತಿ ನೋಡದಂತಹ ಹಾಗೂ ಕೆಲವು ತಮ್ಮ ಸ್ವಾರ್ಥಗಳ ನಿಮಿತ್ತವಾಗಿ ಆ ಪೀಠದಲ್ಲಿ ಒಂದು ಮೇಣದ ಬತ್ತಿಯನ್ನು ಹೊತ್ತಿಸಲಾಗದಂತಹ, ನಾನು ವೈಯಕ್ತಿಕವಾಗಿ ಪ್ರಾರ್ಥಿಸುತ್ತೇನೆ ಎಂದು ಕುಳಿತು ಒಬ್ಬರೇ ಏನೋ ಒಂದು ಕಾಟಾಚಾರಕ್ಕೆ ಪ್ರಾರ್ಥಿಸುವಂತಹ ಎಷ್ಟೋ ಜನ ತಾಯಂದಿರು
ಸ್ತ್ರೀಯರು, ಪುರುಷರು ಇದ್ದಾರೆ ಸ್ವಾಮಿ. ಯೇಸುವೆ, ಇಂಥ ಒಂದು ಕ್ರೂರತನದಲ್ಲಿ, ಕಠಿಣತನದಲ್ಲಿ, ಏಕಾಂಗಿತನದಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಪರಿವರ್ತಿಸಿರಿ ರಾಜ. ಹೌದು ಯೇಸುವೆ, ಒಂದು ಕುಟುಂಬವನ್ನು ಅಲಂಕರಿಸುವಂತಹ ಪತ್ನಿಯಾದವಳು, ತಾಯಿಯಾದವಳು ತನ್ನ ಪತಿ, ಮಕ್ಕಳು, ಕುಟುಂಬದವರೊಂದಿಗೆ ಸೇರಿ ಬನ್ನಿ ಪ್ರಾರ್ಥಿಸುವ, ಬನ್ನಿ ದೇವರನ್ನು ಆರಾಧಿಸುವ ಎಂಬುವಂತಹ ಸ್ವಭಾವವಿಲ್ಲದೆ ಕೇಳಿದಾಗ ಮತ್ತೆ ಮತ್ತೆ ಪದೇ ಪದೇ ಹಠಮಾರಿತನದಿಂದ ಹೆಚ್ಚಾಗಿ ಅವುಗಳನ್ನು ಇನ್ನೂ ಹೆಚ್ಚುಪಡಿಸಿ ತನ್ನ ಮಕ್ಕಳ ವಿಶ್ವಾಸವನ್ನು, ಕುಟುಂಬದ ವಿಶ್ವಾಸವನ್ನು ನಾಶಪಡಿಸುವಂತಹ ಬಿಲಿಯಾಂತರ ತಾಯಿಯಂದಿರು, ಹೆಂಡತಿಯರು ಕುಟುಂಬದಲ್ಲಿದ್ದಾರೆ ಸ್ವಾಮಿ. ಯೇಸುವೆ, ಕರುಣಿಸಿರಿ ರಾಜ. ಅಂಥವರ ಕ್ರೂರತನಗಳು, ಅಂಥವರ ದುಷ್ಟತನಗಳು, ಅಂಥವರ ಕೆಟ್ಟತನಗಳು ಸ್ವಾಮಿ ಅವರನ್ನ ಮರಳು ಮಾಡುತ್ತಾ ಇದೆ ಸ್ವಾಮಿ. ಇನ್ನು ಕೆಲವರನ್ನು ನೋಡುವಾಗ ಬರೀ ಮಾತೆ ಮರಿಯಮ್ಮನವರು ಎಂದು ಹೇಳುತ್ತಾ, ತಾಯಿಯ ಬಗ್ಗೆ ಮಾತನಾಡುತ್ತಾ ತಮ್ಮ ಜೀವಿತದಲ್ಲಿ ಬದಲಾವಣೆಯೇ ಇಲ್ಲದೆ, ಯಾವ ವಿಧವಾದ ಬದಲಾವಣೆ ಇಲ್ಲದೆ, ಆ ತಾಯಿಯ ಯಾವ ಸ್ವಭಾವಗಳಿಲ್ಲದೆ ಕ್ರೂರತನದಿಂದ ವರ್ತಿಸಿ ಇರುವಂತಹ ಸ್ತ್ರೀಯರು ಸ್ವಾಮಿ, ಪುರುಷರು ಸ್ವಾಮಿ. ಯೇಸುವೆ, ಕರುಣೆ ತೋರಿ ರಾಜ. ಹೀಗೆ ಪ್ರಾರ್ಥನೆ ಇಲ್ಲದ ಕುಟುಂಬಗಳು, ಪ್ರಾರ್ಥನೆ ಇಲ್ಲದ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ನಾನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಹೌದು ಯೇಸು, ಅದರಲ್ಲಿ ನಾವು ಆಗ ನನ್ನ ಕುಟುಂಬವೂ ಸಹ ಆಗಿದೆ ಸ್ವಾಮಿ ದೇವ. ಕರುಣಿಸಿರಿ ರಾಜ. ಇಂತಹ ಒಂದು ನಿಮ್ಮನ್ನು ಮರೆತು ಕೇವಲ ಹೆಸರಿಗೆ ಮಾತ್ರ ನಿಮ್ಮ ಹೆಸರನ್ನು ಹೇಳುತ್ತಾ, ನಿಮ್ಮನ್ನು ವಂಚಿಸುತ್ತಾ, ಅವರನ್ನು ಅವರೇ ವಂಚಿಸಿಕೊಳ್ಳುತ್ತಾ ಜೀವಿಸುತ್ತಿರುವಂತಹ ವ್ಯಕ್ತಿಗಳನ್ನು ಪರಿವರ್ತಿಸಿರಿ ಎಂದು, ನಿಮ್ಮ ಪರಿಶುದ್ಧ ರಕ್ತದಿಂದ ಅವರನ್ನು ಶುದ್ಧೀಕರಿಸಿರಿ ಎಂದು, ವಿಶ್ವಾಸದ ಮಾರ್ಗದಲ್ಲಿ, ಪ್ರಾರ್ಥನೆಯ ಜೀವಿತದಲ್ಲಿ ಅವರನ್ನು ಮುನ್ನಡೆಸಿರಿ ಎಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ, ಆಮೇನ್. ಪ್ರಿಯರೇ, ಪ್ರಾರ್ಥಿಸಿ. ನಿಮ್ಮ ಮನಸ್ಸು ಏಕಾಗ್ರತೆಯಿಂದಿರಲಿ, ನಿಮ್ಮ ಮನಸ್ಸು ಏಕಾಗ್ರತೆಯಿಂದಿರಲಿ. ನೀವು ನಿಮ್ಮ ದೇವರು ಮಾತ್ರ, ನಿಮ್ಮ ಚಿಂತೆ ನಿಮ್ಮ ದೇವರಲ್ಲಿ ಮಾತ್ರ. ಯಾರು ನಿಮ್ಮನ್ನು ನೋಡುತ್ತಾ ಇದ್ದಾರೆ ಎಂಬುದಿಲ್ಲ, ಯಾರು ನಿಮ್ಮನ್ನು ಪ್ರಾರ್ಥಿಸುವುದನ್ನು ಕೇಳುತ್ತಾ ಇದ್ದಾರೆ ಎಂಬುದೂ ಇಲ್ಲ. ನೀವು ನಿಮ್ಮ ಯೇಸು ಮಾತ್ರ, ನೀವು ನಿಮ್ಮ ದೇವರು ಮಾತ್ರ. ಈ ಲೋಕಕ್ಕಾಗಿ ಪ್ರಾರ್ಥಿಸುವ ಈ ಲೋಕ ಕಲ್ಯಾಣದ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯ ಮೂಲಕವಾಗಿ ದೇವರು ಕೋಟ್ಯಾಂತರ ಕುಟುಂಬಗಳನ್ನ, ವ್ಯಕ್ತಿಗಳನ್ನ ಪರಿವರ್ತಿಸುತ್ತಾರೆ ಎಂಬ ವಿಶ್ವಾಸ ನಮಗಿರಬೇಕು. ವಾಡಿಕೆಯಾಗಿ ಕೇವಲ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಎಂಬ ತೃಪ್ತಿಯನ್ನು ಪಡೆದರೆ ಏನು ಪ್ರಯೋಜನವಿಲ್ಲ. ನೀವು ಪ್ರಾರ್ಥಿಸುವಾಗ ನಿಮ್ಮ ಹೃದಯದಲ್ಲಿ ಬರಬೇಕು, ಇಂದು ನನ್ನ ಪ್ರಾರ್ಥನೆಯ ಮೂಲಕವಾಗಿ 50 ಲಕ್ಷ ಕುಟುಂಬಗಳು ಅಥವಾ 60 ಲಕ್ಷ ಕುಟುಂಬಗಳು, 1 ಕೋಟಿ ಕುಟುಂಬಗಳು, ವ್ಯಕ್ತಿಗಳು ಪರಿವರ್ತನೆ ಹೊಂದುತ್ತಾರೆ ಎಂಬ ವಿಶ್ವಾಸ ನಿಮ್ಮಲ್ಲಿ ಬರಬೇಕು. ಎಣಿಕೆಗಳ ಸಂಖ್ಯೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಆ ಎಣಿಕೆಗಳ ಸಂಖ್ಯೆಗಳೊಂದಿಗೆ ಸಮರ್ಪಿಸಿ ಪ್ರಾರ್ಥಿಸಬೇಕು. ಕೇವಲ ಗಾಳಿಯಾಗಿ, ಶಬ್ದವಾಗಿ ನಿಮ್ಮ ಪ್ರಾರ್ಥನೆ ತೀರಬಾರದು. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ಈ ಸುಂದರವಾದ ಜಾವದಲ್ಲಿ ನಮಗೆ ಜೀವವನ್ನು ಕೊಟ್ಟು ಪ್ರಾರ್ಥಿಸಲು ಶಕ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು ಸ್ವಾಮಿ. ಈ ಪವಿತ್ರವಾದ ಸಮಯಕ್ಕಾಗಿ ಸ್ತೋತ್ರ ರಾಜ. ಪವಿತ್ರಾತ್ಮರ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿ ಕ್ಷಣವೂ ನೀವು ನಮ್ಮ ಜೊತೆ ಇದ್ದು ನಿರಂತರವೂ ನಮ್ಮನ್ನು ಕಾಯುತ್ತಾ ನಮ್ಮನ್ನು ಪ್ರೀತಿಸುವ ನನ್ನೇಸುವೆ ನಿಮಗೆ ಸ್ತೋತ್ರ. ಅಪ್ಪ ತಂದೆ, ನಿಮ್ಮಲ್ಲಿ ಭಯ ಭಕ್ತಿಯುಳ್ಳರಾಗಿ ಜೀವಿಸುವುದಕ್ಕೆ ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪರಿಶುದ್ಧರೇ ಸ್ತೋತ್ರ, ವಿಶ್ವವ್ಯಾಪಿಯೇ ಸ್ತೋತ್ರ.
ಅಪ್ಪ ತಂದೆ, ನೀವೊಬ್ಬರೇ ದೇವರು, ನೀವೊಬ್ಬರೇ ಮಹೋನ್ನತರು, ನೀವೊಬ್ಬರೇ ನಮ್ಮ ರಕ್ಷಕರು. ಸ್ತೋತ್ರ ದೇವ. ಅಪ್ಪ ತಂದೆ, ನಮ್ಮನ್ನು ಅನುಗ್ರಹಿಸಿ ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸಲು ನಮಗೆ ಈ ಸಮಯವನ್ನು ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಹಸ್ತವನ್ನು ನೀಡುವಾತನೇ ಸ್ತೋತ್ರ ದೇವ. ನಮ್ಮ ಮೇಲೆ ನಿಮ್ಮ ಕರುಣೆ ಕೃಪೆಯನ್ನು ತೋರಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಭೂಪರ ಲೋಕಗಳ ಒಡೆಯರೇ ಸ್ತೋತ್ರ. ನಿಮ್ಮ ಪ್ರೀತಿಯುಳ್ಳ ನಾಮದಲ್ಲಿ ಸದಾ ನಮ್ಮನ್ನು ಮುನ್ನಡೆಸುವವರೇ ಸ್ತೋತ್ರ ಸ್ವಾಮಿ. ನಮ್ಮ ಮನಸ್ಸಿಗೆ ಶಾಂತಿಯನ್ನು ಸಮಾಧಾನವನ್ನು ಕರುಣಿಸುವಾತರೇ ಸ್ತೋತ್ರ ದೇವ. ಸದಾ ನಮ್ಮನ್ನು ವೀಕ್ಷಿಸುವ ದೇವಾದಿ ದೇವರೇ ಸ್ತೋತ್ರ ರಾಜ. ನಿಮ್ಮ ವಾಕ್ಯಗಳಿಂದ ನಮ್ಮನ್ನು ಪೋಷಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದಿಂದ ನಮಗೂ ನಮ್ಮ ಕುಟುಂಬಕ್ಕೂ ಸಂರಕ್ಷಣೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಜೀವವು ಮಾರ್ಗವು ಸತ್ಯವಾಗಿರುವ ಪ್ರಭು ಯೇಸುವೆ, ನಾವು ನಿಮ್ಮನ್ನು ಅನುಸರಿಸಿಕೊಂಡು ಬಾಳುವ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕವು ನಮ್ಮೆಲ್ಲರ ಕುಟುಂಬದ ಮೇಲೆ ಇಳಿದು ಬರಲಿ ಸ್ವಾಮಿ. ಸತ್ಯದ ಪಥದಲ್ಲಿ ನಮ್ಮನ್ನು ಮುನ್ನಡೆಸಿದೆ ಎಂದು ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಶಿವವುಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಆಸುರದಿ ಪ್ರಭು ಕಾದಿಯೇ, ಆತ್ಮವು ನಿಮಗಾಗಿ ಆಗಮಿಸಿ ಅನುಗ್ರಹಿಸಿ ಅನವರತ ನಿಮ್ಮ ಪ್ರೀತಿಯ, ಅನವರತ ನಿಮ್ಮ ಪ್ರೀತಿಯ. ಆತುರದಿ ಪ್ರಭು ಕಾದಿಯೇ, ಆತ್ಮವು ನಿಮಗಾಗಿ ಆಗಮಿಸಿ ಅನುಗ್ರಹಿಸಿ ಅನವರತ ನಿಮ್ಮ ಪ್ರೀತಿಯ, ಅನವರತ ನಿಮ್ಮ ಪ್ರೀತಿಯ. 5,000 ಜನರಿಗೆ ನೀವು ಹಸಿವನ್ನು ನೀಗಿಸಲು, 5,000 ಜನರಿಗೆ ನೀವು ಹಸಿವನ್ನು ನೀಗಿಸಲು 5 ರೊಟ್ಟಿಯು 2 ಮೀನನ್ನು ಅರಸುತ್ತ ಹಂಚಿದಿರಿ. ಪ್ರೀತಿಯ ತೋರಿದಿರಿ, ಆ ಪ್ರೀತಿಗಾಗಿ ಆತುರದಿ ಪ್ರಭು ಕಾದಿ, ಆತ್ಮವು ನಿಮಗಾಗಿ ಆಗಮಿಸಿ ಅನುಗ್ರಹಿಸಿ ಅನವರತ ನಿಮ್ಮ ಪ್ರೀತಿಯ, ಅನವರತ ನಿಮ್ಮ ಪ್ರೀತಿಯ. ಪವಿತ್ರ ಭೋಜನ ಮಾಡುತ್ತ ನೀವು ರೊಟ್ಟಿ ರಸಗಳನ್ನು, ಪವಿತ್ರ ಭೋಜನ ಮಾಡುತ್ತ ನೀವು ರೊಟ್ಟಿ ರಸಗಳನ್ನು, ಎನ್ನಯ ದೇಹ ಎನ್ನಯ ರಕ್ತ ಎನ್ನುತ್ತ ಶಿಷ್ಯರಿಗೆ ಪ್ರೀತಿಯ ಹಂಚಿದಿರಿ. ಆ ಪ್ರೀತಿಗಾಗಿಯೇ ಆತುರದಿ ಪ್ರಭು ಕಾದಿರಿ, ಆತ್ಮವು ನಿಮಗಾಗಿ ಆಗಮಿಸಿ ಅನುಗ್ರಹಿಸಿ ಅನವರತ ನಿಮ್ಮ ಪ್ರೀತಿಯ, ಅನವರತ ನಿಮ್ಮ ಪ್ರೀತಿಯ. ಆರಾಧಿಸೋಣ. ಆತ್ಮದಿ ಕಾದು ಆತ್ಮದಿ ವಾಸ ಮಾಡಿ ಆತ್ಮದಿ ಜೀವಿಸುವ ದೇವರನ್ನ ಆತ್ಮದಿಂದ ಆರಾಧಿಸುವ. ಹಲ್ಲೆಲೂಯಾ, 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 Hallelujah, hallelujah, hallelujah. Hallelujah, 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 hallelujah.
Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ಸ್ತೋತ್ರ ತಂದೆ, ಸ್ತೋತ್ರ ಯೇಸು ಸ್ವಾಮಿಯೇ, ಸ್ತೋತ್ರ ಪವಿತ್ರ ಆತ್ಮರೇ, ಸ್ತೋತ್ರ ನಿಮಗೆ ಶ್ರೇಷ್ಠ ದೇವರೇ. Hallelujah, hallelujah, hallelujah. Hallelujah, 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 hallelujah. ಆರಾಧನೆ ತಂದೆಗೆ, ಆರಾಧನೆ ಪ್ರಭು ಯೇಸುವೆ, ಆರಾಧನೆ ಪವಿತ್ರ ಆತ್ಮರೇ, ಆರಾಧನೆ ನಿಮಗೆ ತ್ರಿಯೇಕ ದೇವರೇ. Hallelujah, hallelujah, hallelujah. Hallelujah, 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 hallelujah. Hallelujah, hallelujah, hallelujah. Hallelujah, hallelujah, hallelujah. ಕರುಣಾಸಾಗರನೇ ಸ್ತೋತ್ರ, hallelujah, ಸ್ತೋತ್ರ. hallelujah, ಅತಿ hallelujah. ಪರಿಶುದ್ಧನಾದ ದೇವನೇ ಸ್ತೋತ್ರ. ಯೇಸುವೆ, ಯೇಸುವೆ, ಆರಾಧನೆ, ಆರಾಧನೆ, ಆರಾಧನೆ. ಪ್ರಭುವೇ ಸ್ತೋತ್ರ, ಯೇಸುವೆ, ಸರ್ವಶಕ್ತ ಮಹಿಮೆ, ದೇವನೇ ಮಹಿಮೆ, ಸ್ತೋತ್ರ. ಮಹಿಮೆ, ಮಹಿಮೆ. ಸೃಷ್ಟಿಕರ್ತರೇ ಯೇಸುವೆ, 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 ಸ್ತೋತ್ರ, ಯೇಸುವೆ, ಯೇಸುವೆ. ಸ್ತೋತ್ರ ಆರಾಧನೆ, ಪವಿತ್ರ ಆತ್ಮರೇ, ಆರಾಧನೆ, ಸ್ತೋತ್ರ ಆರಾಧನೆ, ನಿಮಗೆ ತ್ರಿಯೇಕ ಆರಾಧನೆ, ದೇವರೇ. ಆರಾಧನೆ. ಆರಾಧನೆ, 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 ಆರಾಧನೆ. ಸ್ತೋತ್ರ ತಂದೆ, ಸ್ತೋತ್ರ ಹಲ್ಲೆಲೂಯಾ, ಸ್ತೋತ್ರ ಹಲ್ಲೆಲೂಯಾ, ಪವಿತ್ರ ಹಲ್ಲೆಲೂಯಾ, ಆತ್ಮರೇ. ಹಲ್ಲೆಲೂಯಾ. ಸ್ತೋತ್ರ ನಿಮಗೆ ತ್ರಿಯೇಕ ದೇವರೇ. ಓ ಹಲ್ಲೆಲೂಯಾ, ಸ್ತುತಿ ಹಲ್ಲೆಲೂಯಾ, ಸ್ತೋತ್ರ ಹಲ್ಲೆಲೂಯಾ. ತಂದೆ, ಸ್ತುತಿ ವಂದನೆ, ಓ ಹಾಲ, ಹಾಲ, ಸ್ತುತಿ ಹಾಲ, ಸ್ತುತಿ ಹಾಲ, ಆರಾಧನೆ ತಂದೆ, ಹಾಲ, ಸ್ತುತಿ ಹಾಲ, ಮಹಿಮೆ ಹಾಲ, ಹಾಲ. ಯೇಸುವಿಗೆ ಓ ಸ್ತೋತ್ರ, ಆರಾಧನೆ, ಯೇಸುವೆ ಆರಾಧನೆ, ಸ್ತುತಿ ಆರಾಧನೆ, ವಂದನೆ, ಆರಾಧನೆ, ಯೇಸುವೆ ಆರಾಧನೆ, ಸ್ತುತಿ ಮಹಿಮೆ, ಆರಾಧನೆ, ಮಹಿಮೆ, ಯೇಸುವೆ ಮಹಿಮೆ, ಸ್ತುತಿ ಮಹಿಮೆ. ಮಹಿಮೆ. ಓ ಪವಿತ್ರ ಯೇಸುವೆ, ಆತ್ಮರೇ ಸ್ತೋತ್ರ, ಯೇಸುವೆ, ಪವಿತ್ರ ಆತ್ಮರಿಗೆ ಯೇಸುವೆ, ವಂದನೆ, ಯೇಸುವೆ, ಪವಿತ್ರ ಯೇಸುವೆ. ಆತ್ಮರೇ ಸ್ತುತಿ ಆರಾಧನೆ. ಏಕ ದೇವರೇ ಸ್ತೋತ್ರ, ತ್ರಿಯೇಕ ಯೇಸುವೆ, ದೇವರೇ ವಂದನೆ, ಯೇಸುವೆ, ತ್ರಿಯೇಕ ಆರಾಧನೆ, ದೇವರೇ ಆರಾಧನೆ. ಆರಾಧನೆ, 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 ಪರಿಶುದ್ಧರ ಆರಾಧನೆ. ಪರಿಶುದ್ಧರ ಸೇನೆಗಳ ಮಹಿಮೆ, ಸರ್ವೇಶ್ವರ ಮಹಿಮೆ, ಸ್ವಾಮಿಯ ಮಹಿಮೆ, ಮಹಿಮೆ, ಪರಿಶುದ್ಧರ, ಮಹಿಮೆ, ಮಹಿಮೆ, ಪರಿಶುದ್ಧರು ಮಹಿಮೆ. ಪರಿಶುದ್ಧರು ಸೇನೆಗಳ ಸರ್ವೇಶ್ವರ ಕೃತಜ್ಞತೆ, ಸ್ವಾಮಿ ಕೃತಜ್ಞತೆ, ಪರಿಶುದ್ಧರು. ಕೃತಜ್ಞತೆ, ನನ್ನ ಕೃತಜ್ಞತೆ. ದೇವನೇ, ನನ್ನ ಕರ್ತನೆ, ಹಲ್ಲೆಲೂಯಾ, ನನ್ನ ಒಡೆಯನೇ, ಹಲ್ಲೆಲೂಯಾ, ನನ್ನ ಹಲ್ಲೆಲೂಯಾ, ಪ್ರಭುವೇ, ನಿಮಗೆ ಹಲ್ಲೆಲೂಯಾ. ಸ್ತೋತ್ರ. ಯೇಸುವೆ, 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 ನಿಮ್ಮ ಯೇಸುವೆ, ಪರಿಮಿತ ಆರಾಧನೆ, ಸ್ತುತಿ, ಕರುಣೆಗಾಗಿ ಸ್ತೋತ್ರ, ಸ್ತೋತ್ರ. ಮಹಿಮೆ. ಅಪ್ಪ ತಂದೆಯೇ, ಆರಾಧನೆ, ಯೇಸುವೆ, ಸ್ತುತಿ, ನಿಮ್ಮ ಸ್ತೋತ್ರ, ಮಹಿಮೆ. ದಯೆಗಾಗಿ ಓ ಸ್ತೋತ್ರ ರಾಜ. ಪವಿತ್ರ ಆತ್ಮರೇ, ಪ್ರಭುವೇ, ನೀವು ಸ್ತುತಿ, ಮಾಡಿದ ಸ್ತೋತ್ರ, ಸಕಲ ಮಹಿಮೆ. ಉಪಕಾರಗಳಿಗಾಗಿ ಸ್ತೋತ್ರ. ಎಲ್ಲವುಗಳಿಗಾಗಿ ನಿನಗೆ ಸ್ತುತಿ, ಸ್ತೋತ್ರ, ಸ್ತೋತ್ರ ಮಹಿಮೆ. ತಂದೆ, ಅಪ್ಪ ಸ್ತೋತ್ರ ಯೇಸು ಆರಾಧನೆ, ಸ್ವಾಮಿಯೇ, ಲೋಕವನ್ನು, ಸ್ತೋತ್ರ ಆಕಾಶವನ್ನು, ಪವಿತ್ರ ಭೂಮಿಯನ್ನು, ಆತ್ಮರೇ. ಸಕಲವನ್ನು ಉಂಟು ಸ್ತೋತ್ರ ಮಾಡಿದ ನಿಮಗೆ ಆತನೇ ನಿನಗೆ ತ್ರಿಯೇಕ ಆರಾಧನೆ, ದೇವರೇ. ಸ್ತುತಿ, ಸ್ತೋತ್ರ, ಮಹಿಮೆ. ಯೇಸುವೇ, ನಮ್ಮೆಲ್ಲರ ಯೇಸುವೇ, ಪಾಪಗಳಿಗಾಗಿ ತಮ್ಮನ್ನೇ ಯಾಗವಾಗಿ ಕರುಣಾಸಾಗರನೇ ಸಮರ್ಪಿಸಿ ಸ್ತೋತ್ರ. ರಕ್ತ ಸುರಿಸಿ ದಯಾಭಕ್ತಿಯ ಪ್ರಾತ್ಯಾಗ ಸ್ತೋತ್ರ. ಮಾಡಿದ ಪ್ರಭು ಯೇಸುವೆ ನಿನಗೆ ಯೇಸುವೇ, ಆರಾಧನೆ. ಯೇಸುವೇ, ಓ ನನ್ನ ಒಡೆಯನೇ, ತಂದೆಯಾದ ನನ್ನ ದೇವರಲ್ಲಿ ಪ್ರಭುವೇ, ದೇವರ ನನ್ನ ವಾಕ್ಯವಾಗಿ ಪ್ರಭು ರಾಜನೇ, ಯೇಸುವಿನೊಂದಿಗೆ ನನ್ನ ವಾಸವಾಗಿದ್ದು ಸರ್ವಶಕ್ತ ನಮ್ಮನ್ನು ದೇವರೇ ಮುನ್ನಡೆಸುವ ಸ್ತೋತ್ರ. ಪೋಷಕರಾಗಿ ನಮ್ಮಲ್ಲಿ ಬಂದು ವಾಸ ಮಾಡುತ್ತಿರುವ Hallelujah, ಓ hallelujah, ಪವಿತ್ರ ಆತ್ಮರೇ ನಿನಗೆ ಆರಾಧನೆ. hallelujah, ಓ hallelujah, ಆರಾಧನೆ, hallelujah. ಆರಾಧನೆ, ಆರಾಧನೆ. Hallelujah, ಸ್ತುತಿ, hallelujah, ಸ್ತೋತ್ರ, ಮಹಿಮೆ, hallelujah. ಆರಾಧನೆ, Agatu kasam ಆರಾಧನೆ, Jesus, ಆರಾಧನೆ, oblatu kasam ಆರಾಧನೆ. Jesus. ಸ್ತುತಿ, ಸ್ತೋತ್ರ, Mahima ಮಹಿಮೆ. kasam Jesus, studidu kasam Jesus. Vandanitu kasam ಆರಾಧನೆ, Jesus. ಆರಾಧನೆ, Asitantu ಆರಾಧನೆ, kasam ಆರಾಧನೆ. Jesus. Vino ಯೇಸುವೆ santu ನಿನಗೆ kasam ಆರಾಧನೆ, Jesus. ಯೇಸುವೆ ನಿನಗೆ Hosanatu ವಂದನೆ, kasam ಯೇಸುವೆ Jesus. ನಿನಗೆ Matu ಮಹಿಮೆ, kasam ಯೇಸುವೆ ನಿನಗೆ Jesus. ಕೃತಜ್ಞತೆ. Vaibhautu kasam ಆರಾಧನೆ, Jesus. ಆರಾಧನೆ, Hallelujah, ಆರಾಧನೆ. ಯೇಸುವೆ hallelujah, ನಿತ್ಯವೂ hallelujah. ನಿನಗೆ ಆರಾಧನೆ. ಓ Hallelujah, ಪರಿಶುದ್ಧರೇ ನಿನಗೆ ಆರಾಧನೆ. ಓ ಪರಮ ಪಾವಕರೇ ನಿನಗೆ ಆರಾಧನೆ. ಓ ಕರುಣೆಯ ಕರ್ತರೇ ಆರಾಧನೆ, ಆರಾಧನೆ, ಆರಾಧನೆ. ಆರಾಧನೆ, ಆರಾಧನೆ, ಆರಾಧನೆ. ಓ ಆರಾಧನೆ, ಆರಾಧನೆ, ಆರಾಧನೆ. ಓ ಯೇಸುವೇ ಆರಾಧನೆ, ಆರಾಧನೆ, ಆರಾಧನೆ. ಯಥಾ ತಂದೆಯೇ ಆರಾಧನೆ, ಆರಾಧನೆ, ಆರಾಧನೆ. ಯೇಸುವೇ ಆರಾಧನೆ, ಆರಾಧನೆ, ಆರಾಧನೆ. ಯೇಸುವೇ, ಯೇಸುವೇ, ಯೇಸುವೇ
ಆರಾಧನೆ ಆರಾಧನೆ. ಓ ಯೇಸುವೆ ಆರಾಧನೆ ಆರಾಧನೆ ಆರಾಧನೆ. ಯೇಸುವೆ ಆರಾಧನೆ ಆರಾಧನೆ ಆರಾಧನೆ. ಯೇಸುವೆ ಸ್ತುತಿ 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 ಸ್ತುತಿ. ಓ ಮಹಿಮೆ 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 ಮಹಿಮೆ. Hallelujah, 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 hala, 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 hala. Oh, hala, 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 hala. Oh, Rabbi, 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 oh, Rabbi. Oh, Rabbi, oh, Rabbi, oh, Rabbi, oh, Rabbi, oh, Rabbi, oh, Rabbi, oh, Rabbi. Elohi, 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 Elohi. Oh, Elohi, oh, Elohi. Hallelujah, 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 hallelujah. Oh, hallelujah, 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 hallelujah. Hallelujah, 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 hallelujah. Hallelujah, 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 hallelujah. Aradhana, 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 Aradhana. Hallelujah, 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 hallelujah. Yeshua, 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 Yeshua. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, hallelujah, Praise hallelujah. the Lord. Yeshua, 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 Praise the Lord. Yeshua, Yeshua. Hallelujah, hallelujah, hallelujah. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಸ್ತುತಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ಕರುಣಿಸಿಕೊಟ್ಟ ಆತನೇ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಯೇಸುವೆ, ಇಂದು ವಿಶ್ವದಲ್ಲಿರುವಂತಹ ಪ್ರಾರ್ಥನೆ ವಿಶ್ವಾಸವಿಲ್ಲದಂತಹ ಎಲ್ಲ ಕುಟುಂಬಗಳನ್ನ ಯೇಸುವೆ ನಿನ್ನ ಪರಿಶುದ್ಧವಾದ ಆ ಉನ್ನತವಾದ ಕಲ್ವಾರಿ ಬುಡದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರ ಆತ್ಮರ ಅಭಿಷೇಕದಿಂದ ಸ್ವಾಮಿ ಪ್ರಾರ್ಥನೆಗಳಂತ ಎಲ್ಲ ಕುಟುಂಬಗಳನ್ನ ಯೇಸುವೆ ನಿನ್ನ ಪರಿಶುದ್ಧ ನಾಮದಲ್ಲಿ ತೊಳೆದು ಶುದ್ಧೀಕರಿಸಲ್ಪಟ್ಟು ಆ ಕುಟುಂಬದಲ್ಲಿ ಪ್ರಾರ್ಥನೆಯನ್ನು ದೇಹ ಪಾಲಿಸಿಕೊಳ್ಳಿ ರಾಜ. ವಿಶೇಷವಾಗಿ ಸ್ವಾಮಿ ಯೇಸುವೆ ನನ್ನನ್ನು ನಿನ್ನ ಕರೆಯಲು ಎಪ್ಪಿಸಿಕೊಳ್ತೇನೆ ರಾಜ. ಪ್ರಾರ್ಥನೆಗಳಂತ ಒಂದು ಕ್ಷಣಗಳು ಸ್ವಾಮಿ ನೀವು ನನ್ನನ್ನು ಆರಿಸಿಕೊಂಡಿದ್ದೀರ ದೇವ. ಆದರೂ ನನ್ನ ಬಲಹೀನತೆಯಲ್ಲಿಯೂ ರೋಗದ ಅವಸ್ಥೆಯಲ್ಲಿಯೂ ಸ್ವಾಮಿ ಪ್ರಾರ್ಥಿಸದೆ ಒಂದೊಂದು ಕ್ಷಣಗಳಿಗಾಗಿ ನಿನ್ನ ಬಳಿ ಸಮಯ ಆರಿಸುತ್ತಿದ್ದೇನೆ ರಾಜ. ನನಗೆ ಒಂದು ಹೊಸ ಚೈತನ್ಯವನ್ನು ಅನುಭವಿಸಿ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಪ್ರಾರ್ಥಿಸುವಂತೆ, ಬಾಯಿ ತೆರೆದ ಋನ್ಮನದಿಂದ ಸ್ವಾಮಿ ಪವಿತ್ರ ಆತ್ಮನ ತುಂಬಿಕೊಂಡು ಪ್ರಾರ್ಥಿಸುವಂತ ಒಂದು ಒಳ್ಳೆಯ ಮಗಳಾಗಿ ನನ್ನ ಕುಟುಂಬವನ್ನು ಮಾರ್ಪಡಿಸು ದೇವ. ನನ್ನ ಮೂಲಕ ನನ್ನ ಕುಟುಂಬ, ನನ್ನ ರಾಜ್ಯ, ನನ್ನ ದೇಶ, ನನ್ನ ಪರಿಸರವು ಸ್ವಾಮಿ ಇವೋ ಸ್ವಾಮಿ ನನ್ನ ವಿಚಾರಣೆಯು ಸಹ ವಿಶ್ವಾಸದಲ್ಲಿ ಬೆಳೆಯುವಂತೆ ಮಾರ್ಪಡಿಸಿದೆ ದೇವ. ಸ್ವಾಮಿ ವಿಶೇಷವಾಗಿ ನನ್ನ ಸ್ವರ್ಗೀಯ ಯಾತ್ರೆಯ ಪ್ರಾರ್ಥನಾ ತಂಡದ ಅಂಗಾಂಗಗಳ ಕುಟುಂಬದ ಜೀವಿತದಲ್ಲಿ ಪ್ರಾರ್ಥನೆ ಎಳೆದಿದ್ದರು ಸ್ವಾಮಿ. ನಿನ್ನ ಪರಿಶುದ್ಧ ನಾಮದ ಮಕ್ಕಳನ್ನೆಲ್ಲವನ್ನು ಸ್ವೀಕರಿಸಲ್ಪಟ್ಟು ಆ ಕುಟುಂಬದಲ್ಲಿ ಪ್ರಾರ್ಥನೆಯು ಸ್ವಾಮಿ ಸದಾ ನೆಲೆಗೊಳ್ಳುವಂತೆ ಮಾರ್ಪಡಿಸಿದ ರಾಜ್ಯ. ಎಷ್ಟೋ ಕುಟುಂಬಗಳಲ್ಲಿ ಇವ ಸ್ವಾಮಿ ಒಂದೊಂದು ಕುಟುಂಬಗಳಲ್ಲಿ ಕುಟುಂಬ ಜೀವಿತದ ಪ್ರಾರ್ಥನೆಗಳಿಲ್ಲದೆ ಸ್ವಾಮಿ ತತ್ತರಿಸಿ ಹೋಗಿದ್ದಾರೆ ದೇವ. ಪ್ರಾರ್ಥನೆ ಇಲ್ಲದೆ ಸ್ವಾಮಿ ಲೋಕದ ಜಂಜಾಟಗಳಲ್ಲಿ ಸಿಲುಕಿಕೊಂಡು ಕಣ್ಣೀರು, ನೋವು, ದುಃಖ, ಭಾರಗಳು ತುಂಬಿ ಹೋಗಿದೆ ರಾಜ್ಯ. ಅಪಾಯಿಸಿ ಅಂತ ಮಕ್ಕಳಿಗೆ ನಿನ್ನ ಆತ್ಮರ ಅಭಿಷೇಕವನ್ನು ಕಳಿಸಿ ಆ ಕುಟುಂಬದಲ್ಲಿ ಪ್ರಾರ್ಥನೆ ನೆಲೆಗೊಳ್ಳುವಂತೆ ಮಾರ್ಪಡಿಸಿರಿ ಸ್ವಾಮಿ. ನಾವು ಸ್ವಾಮಿ ಬರೀ ವಾಡಿಕೆಗಾಗಿ ಸ್ವಾಮಿ, ಮುಖ ಸ್ತುತಿಗಾಗಿ ಈಗ ಸ್ವಾಮಿ ಜನರು ನೋಡಬೇಕೆಂಬುದು ಸ್ವಾಮಿ ಈಗ ಅಪಾಯಿಸಿ ಕಿರಿಸುತ್ತಾ ಅರಿಸುತ್ತಾ ಆಡಿದರೆ ಅದು ಪ್ರಾರ್ಥನೆ ಆಗದಂತೆ ಸ್ವಾಮಿ ವಿಶ್ವಾಸದಲ್ಲಿ ಪವಿತ್ರಾತ್ಮರು ತುಂಬಿಕೊಂಡು ನನ್ನ ಮುಂದೆ ದೇವರಿದ್ದಾರೆ, ನಾನು ದೇವರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡು ದೇವರೊಂದಿಗೆ ಮಾತನಾಡುವಂತೆ ಸ್ವಾಮಿ ನಮ್ಮೆಲ್ಲರನ್ನು ಬಲಪಡಿಸಿದೇವ. ಅಪಾಯಿಸಿ ಅನೇಕ ಮಕ್ಕಳು ಗುರುಗಳಿಗಾಗಲಿ ಸಮಪಾಲಕರು, ಪಾರ್ಷದ್ಗಳು ಪ್ರಬೋಧನೆ ಮಾಡುವವರಿಗೆ ಎದುರುತ್ತಾ ಪ್ರಾರ್ಥನೆ ಮಾಡದಂತೆ ನಾನು ದೇವರಿಗೆ ಮಾತ್ರ ಎದುರಬೇಕೆಂಬ ಒಂದು ಒಳ್ಳೆಯ ಮನೋಭಾವವನ್ನು ಎಲ್ಲರಿಗೂ ಅನುಗ್ರಹಿಸಿ
ಅನುಗ್ರಹಿಸಿಕೊಡು ಸ್ವಾಮಿ. ಅಪ್ಪ ದೇವರೇ, ನಿನಗೂ ನಮ್ಮ ದೇವರು ನಮ್ಮನ್ನು ಲೆಕ್ಕ ಕೇಳುತ್ತಾರೆ ಎಂಬ ಭಯವನ್ನು ನಮ್ಮ ಎಲ್ಲರಿಗೂ ಅನುಗ್ರಹಿಸು ರಾಜ. ಎಷ್ಟು ಕುಟುಂಬದಲ್ಲಿ ಸ್ವಾಮಿ ಈಗ ಸೀರಿಯಲ್ಗಳನ್ನು ನೋಡುತ್ತಾ ಅಪ್ಪ ಯೇಸುವೆ ಲೌಕಿಕವಾದ ಚಿಂತೆಗಳ ಹರಟೆಗಳನ್ನು ಒಡೆಯುತ್ತಾ ಕಾಲಹರಣ ಮಾಡುತ್ತಿರುವಂತಹ ಎಲ್ಲಾ ಮಕ್ಕಳಿಗೂ ಈ ಬೆಳಗಿನ ಸಮಯದಲ್ಲಿ ಮನಸಾಂದ್ರತೆನ ಅನುಗ್ರಹಿಸು ಸ್ವಾಮಿ. 1 ಗಂಟೆ ಆದರೂ ಎಚ್ಚರವಾಗಿ ನನ್ನೊಂದಿಗೆ ಪ್ರಾರ್ಥಿಸಿ ಎಂದು ನುಡಿದಂತ ದೇವರು ನೀನಲ್ಲವಪ್ಪ. ಅಪ್ಪ ಯೇಸುವೆ, ನಮಗೆ 24 ಗಂಟೆಯನ್ನು ಕೊಟ್ಟಿದ್ದೀರ ಸ್ವಾಮಿ. ನಾವು ಬರೀ ಲೋಕಕ್ಕಾಗಿ ಸ್ವಾಮಿ ಆ ಸಮಯವನ್ನು ಉಪಯೋಗಿಸಿಕೊಳ್ಳುತ್ತೇವೆ. ನಿನ್ನೊಂದಿಗೆ ಕೂತು ಮಾತನಾಡಲು ಸ್ವಾಮಿ ನಮಗೆ ಸಮಯವಿಲ್ಲ ದೇವ. ಅಪ್ಪ ಯೇಸುವೆ, ಸ್ವಾಮಿ ಒಂದೊಂದು ಪ್ರಾರ್ಥನೆಗಳು ತುಂಬಾ ಮುಖ್ಯವಾಗಿ ಅಮೂಲ್ಯವಾದಂತಹ ಪ್ರಾರ್ಥನೆಗಳಾಗಿದೆ ಸ್ವಾಮಿ. ನಾನು ಪ್ರಾರ್ಥಿಸಿದರೆ ಅನೇಕ ಆತ್ಮಗಳು ಸಹ ನಿನ್ನ ಬಳಿಗೆ ಬರುವಂತಹ ಒಂದು ಪ್ರೇರಣೆ ದೇವ. ನಾನು ಆ ಸಮಯವನ್ನು ವ್ಯರ್ಥ ಮಾಡುತ್ತಾ ಲೌಕಿಕವಾಗಿ ಕಳೆದರೆ ಎಷ್ಟು ಆತ್ಮಗಳು ನಷ್ಟಪಟ್ಟು ಹೋಗುತ್ತದೆ ಸ್ವಾಮಿ. ಅಪ್ಪ ಯೇಸುವೆ, ನನಗಾಗಿ ಎಂದು ಪ್ರಾರ್ಥಿಸಿದೆ. ಇಡೀ ಲೋಕದ ಅನೇಕ ಮಕ್ಕಳ ಆತ್ಮಗಳಿಗಾಗಿ ಪ್ರಾರ್ಥಿಸುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದ್ದೇವ. ಈಗ ನಮ್ಮ ಈ ಪುಟ್ಟ ಮಂದಿನ ಆರಿಸಿಕೊಂಡಿದ್ದೀರ ಸ್ವಾಮಿ. ಇಡೀ ಲೋಕಕ್ಕಾಗಿ, ಅದು ನಿನ್ನ ಚಿತ್ತಾನುಸಾರಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದೀರಪ್ಪ. ಅದಕ್ಕಾಗಿ ನಿನಗೆ ಕೃತಜ್ಞತಾ ಸ್ತೋತ್ರ ದೇವ. ಈಗ ಸ್ವಾಮಿ ನಮ್ಮ ಮೂಲಕ ಸ್ವಾಮಿ ಅನೇಕ ಆತ್ಮಗಳು ಗೆಲ್ಲುವಂತ ಕೃಪೆಯನ್ನು ದೇವ ಪಾಲಿಸಿಕೊಡು ದೇವ. ಅಪ್ಪ ಎಷ್ಟು ಯುವಕ ಯುವತಿಯರು ಇದ್ದು ಪ್ರಾರ್ಥನೆಗಳೆಲ್ಲ ಸ್ವಾಮಿ ಮೊಬೈಲ್ಗಳಲ್ಲಿ ಕಾಲಹರಣ ಮಾಡುತ್ತಾ ಲೌಕಿಕವಾಗಿಯೇ ಸ್ವಾಮಿ ಜೀವಿಸುತ್ತಿರುವಂತ ಅಂತ ಯುವಕ ಯುವತಿಯರು ಪ್ರಾರ್ಥಿಸುವಂತ ವರದಾನವನ್ನೇ ಪಾಲಿಸಿಕೊಟ್ಟು ತಾಯಿ ಧರ್ಮಸಭೆಯಲ್ಲಿ ನಿನಗಾಗಿ ದುಡಿದು ಪ್ರಾರ್ಥಿಸುವಂತ ಒಳ್ಳೆಯ ಮನೋಧೀನತೆಯನ್ನು ಆ ಯುವಕ ಯುವತಿಯರಿಗೆ ಅನುಗ್ರಹಿಸು ಸ್ವಾಮಿ. ಅಪ್ಪ ಯೇಸು ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು. ನೀನು ನಿನ್ನ ಕುಟುಂಬ ಎಲ್ಲವೂ ಜೀವದ್ವಾರ ಹೊಂದುವಿರಿ ನುಡಿದಷ್ಟು ದೇವರು ನೀನಲ್ಲವಪ್ಪ. ಅಪ್ಪ ಯೇಸು ನನ್ನಿಂದ ಸ್ವಾಮಿ ಅನೇಕ ಮಕ್ಕಳು ನಿನ್ನ ಬಳಿಗೆ ಬರುವಂತೆ ಮಾರ್ಪಡಿಸಿರಿ. ಇಡೀ ವಿಶ್ವದಲ್ಲಿ ಅನೇಕ ಮಕ್ಕಳು ಪ್ರಾರ್ಥನೆಗಳಿದ್ದಾರೆ ಸ್ವಾಮಿ, ಜೀವಿಸುತ್ತಿದ್ದಾರೆ ರಾಜ. ಕುಡುಕತನದಿಂದಲೂ ಅನೇಕ ದುಷ್ಟಚಟಗಳಿಗೆ ಒಳಗಾಗಿ ನಿನ್ನನ್ನು ಮರೆತು ಜೀವಿಸುತ್ತಿರುವಂತ ಮಕ್ಕಳು ಇಂದು ನಾವು ಪ್ರಾರ್ಥಿಸುವಾಗ, ಬಾಯಿ ತೆರೆದು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳು ನಿನ್ನ ಸನ್ನಿಧಾನ ಧೂಪವಾಗಿ ಮಾರ್ಪಟ್ಟು ಅನೇಕ ಮಕ್ಕಳು ಪ್ರಾರ್ಥಿಸುವಂತ ಕುಟುಂಬಗಳಾಗಿ ಮಾರ್ಪಡಿಸಿರಿ ಸ್ವಾಮಿ. ಇಡೀ ವಿಶ್ವದ ಮಾನವ ಕೋಟಿ ಮಕ್ಕಳನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಎಲ್ಲ ಮಕ್ಕಳು ಪ್ರಾರ್ಥಿಸುವಂತ ದೈವ ಕೃಪೆನ ಅನುಗ್ರಹಿಸಿರಿ. ಅಮ್ಮ ಪರಿಶುದ್ಧ ಪೂಜ್ಯ ಕನ್ಯೆ ಮರಿಯಮ್ಮನವರೇ, ಸಕಲ ಸೌಭಾಗ್ಯಗಳ ರಾಣಿಯೇ, ಪ್ರತಿದಿನವೂ ನಿನ್ನ ಬಳಿ ಕೂತು ಪ್ರಾರ್ಥಿಸುವಂತ ಅನೇಕ ಮಕ್ಕಳು, ನಿನ್ನಲ್ಲಿ 10 ಕಣ್ಣೀರು ಗೋಳಾಡುತ್ತಿರುವಂತ ಮಕ್ಕಳು, ಪ್ರಾರ್ಥನೆ ಕಲಿಯುವುದಕ್ಕಾಗಿ ಪ್ರಾರ್ಥಿಸುತ್ತಿರುವಂತ ಮಕ್ಕಳ ಪ್ರಾರ್ಥನೆ ಆಲಿಸಿ ನಿಮ್ಮ ಪ್ರಿಯ ಪುತ್ರನಲ್ಲಿ ಪ್ರತಿಯೊಂದು ಮಕ್ಕಳು ಪ್ರಾರ್ಥಿಸುವಂತ ವಿಶ್ವಾಸವನ್ನು ಅನುಗ್ರಹಿಸಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ ನಿನ್ನ ಪ್ರೀತಿಯ ಜೀವನದ ಒಡೆಯನೆ. ಆಮೇನ್, 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 ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಇಡೀ ರಾತ್ರಿ ಒಳ್ಳೆ ನಿದ್ರೆಯನ್ನು ಕೊಟ್ಟು ನನ್ನನ್ನೇ ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಈ ದಿನ ಜೀವನ ಎರಡನ್ನು ಕೊಟ್ಟಿದ್ದೀಯ ಸ್ವಾಮಿ, ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಯೇಸುವೆ, ಈ ವಿಶ್ವದಲ್ಲಿ ಪ್ರಾರ್ಥನೆ ಇಲ್ಲದ ಕುಟುಂಬಗಳು, ಪ್ರಾರ್ಥನೆ ಇಲ್ಲದ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳ ಹೃದಯವನ್ನು ತೆರೆಯಿರಿ ಸ್ವಾಮಿ. ಆ ಮಕ್ಕಳ ಮನಸ್ಸನ್ನು ತೆರೆಯಿರಿ ಸ್ವಾಮಿ. ಆ ಮಕ್ಕಳ ಕಣ್ಣುಗಳನ್ನು ತೆರೆಯಿರಿ ಸ್ವಾಮಿ. ಅಂತ ಕುಟುಂಬಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅಂತ ಕುಟುಂಬಗಳ ಮೇಲೆ ಪವಿತ್ರ ಆತ್ಮರು ಹಿಡಿದು ಬರಲಿ ಸ್ವಾಮಿ. ಅಪ್ಪ ಯೇಸುವೆ, ಅಪ್ಪ ತಂದೆ, ಅಪ್ಪ ಯೇಸುವೆ, ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸಿ ಈ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಯೇಸುವೆ, ಪ್ರಾರ್ಥನೆ ಇಲ್ಲದ ಜೀವನ ಸ್ವಾಮಿ. ಅಪ್ಪ, ಆ ಪ್ರಾರ್ಥನೆ ಇಲ್ಲದ ಜೀವನ ಎಷ್ಟೋ ಕುಟುಂಬಗಳಲ್ಲಿ ಇದೆ ಸ್ವಾಮಿ. ಅಪ್ಪ ತಂದೆ, ಯಾವಾಗಲೂ ಸ್ವಾಮಿ ತನ್ನದೇ ಆದ ಕೆಲಸದಲ್ಲಿ, ತನ್ನದೇ ಆದ ಇದರಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಸ್ವಾಮಿ. ಪ್ರಾರ್ಥನೆ ಇಲ್ಲ ಸ್ವಾಮಿ. ಅಪ್ಪ ಯೇಸುವೆ, ಅಂತ ಮಕ್ಕಳನ್ನು ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ತಂದೆಯೇ, ಆ ಮಕ್ಕಳ ಮೇಲೆ ದಯೆ ತೋರು ಸ್ವಾಮಿ. ಅಪ್ಪ ತಂದೆಯೇ, ಅವರಿಗೆ ಯಾವಾಗಲೂ ನಿನ್ನನ್ನು ಪ್ರಾರ್ಥಿಸುವಂತ ಮನಸ್ಥಿತಿಯನ್ನು ಕೊಡು ತಂದೆಯೇ. ಅಪ್ಪ ಯೇಸುವೆ, ಮಕ್ಕಳು ಸ್ವಾಮಿ ಯಾವಾಗಲೂ ಪುಸ್ತಕ ಓದು, ಇಲ್ಲವಾದರೆ ಮೊಬೈಲ್, ಇದರಲ್ಲೇ ಕಾಲ ಕಳೆಯುತ್ತಿದ್ದಾರೆ ಸ್ವಾಮಿ. ತಂದೆ ತಾಯಿಗಳು ಸಹ ಪ್ರೇರೇಪಿಸುವುದಿಲ್ಲ ಸ್ವಾಮಿ. ಅಂತ ಮಕ್ಕಳನ್ನು ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಕುಟುಂಬದಲ್ಲಿ ಸ್ವಾಮಿ ಯುವಕ ಯುವತಿಯರು ಸ್ವಾಮಿ ಪ್ರಾರ್ಥನೆಗೆ ಬರುವುದಿಲ್ಲ ಸ್ವಾಮಿ, ಪ್ರಾರ್ಥನೆ ಮಾಡುವುದಿಲ್ಲ ಸ್ವಾಮಿ.
ಅಂತ ಮಕ್ಕಳನ್ನು ನಿನಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಯೇಸುವೆ, ಅಪ್ಪ ತಂದೆ, ಪ್ರಾರ್ಥನೆ ಮಾಡೋಣ ಅಂತ ಹೇಳುವವರ ಮೇಲೂ ಕೋಪಗೊಳ್ಳುತ್ತಾರೆ ಸ್ವಾಮಿ, ಜಗಳ ಮಾಡಿಬಿಡುತ್ತಾರೆ ಸ್ವಾಮಿ, ಅವರ ಸಂಬಂಧವನ್ನೇ ಕಟ್ಟು ಮಾಡಿಬಿಡುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಅಂತವರ ಮೇಲೆ, ಅಂತ ಮಕ್ಕಳ ಮೇಲೆ ದಯೆ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಪ್ರಾರ್ಥನಾ ಜೀವಿತವನ್ನು ರೂಢಿಸಿಕೊಳ್ಳಲಿ ಸ್ವಾಮಿ. ಅಪ್ಪ ಯೇಸುವೆ, ನಿನಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಅಪ್ಪ ವಿಶೇಷವಾಗಿ ತಂದೆಯೇ, ನಮ್ಮ ವಿಚಾರಣೆಯಲ್ಲಿ ಎಷ್ಟೋ ಕುಟುಂಬಗಳಿವೆ ಸ್ವಾಮಿ. ಪ್ರಾರ್ಥನಾ ಜೀವನ ಇಲ್ಲದ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆಯೇ, ನನ್ನ ಸಹೋದರ ಸಹೋದರಿಯರ ಕುಟುಂಬಗಳಲ್ಲಿಯೂ ಸಹ ಪ್ರಾರ್ಥನಾ ಜೀವಿತವನ್ನು ರೂಢಿಸಿಕೊಳ್ಳುವಂತ ಭಾಗ್ಯವನ್ನು ಕೊಡು ತಂದೆಯೇ. ಅಪ್ಪ ಯೇಸುವೆ, ನನ್ನ ಸ್ವರ್ಗೀಯ ತಂಡದಲ್ಲಿರುವ ಪ್ರತಿಯೊಂದು ಕುಟುಂಬದಲ್ಲಿಯೂ ಸಹ ಪ್ರಾರ್ಥನಾ ಜೀವಿತ ಇರಲಿ ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸುತ್ತದೆ. ಅಪ್ಪ ಯೇಸುವೆ, ನಿಮಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ನಾನು ಸಹ ಸ್ವಾಮಿ ಯಾವಾಗಲೂ ಪ್ರಾರ್ಥನಾ ಜೀವಿತದಲ್ಲಿ ಇರುವಂತೆ ನನ್ನನ್ನು ಮಾರ್ಪಡಿಸುತ್ತದೆ. ಅಪ್ಪ ಯೇಸುವೆ, ನನ್ನ ಮನ ಪರಿವರ್ತನೆಯನ್ನು ಒಂದುವರೆಗೆ ಮಾಡುತ್ತದೆ. ಅಪ್ಪ ಯೇಸುವೆ, ಈ ಬೆಳಗಿನ ಜಾವದಲ್ಲಿ ಒಂದೂವರೆ ಗಂಟೆ ಕುಳಿತುಕೊಂಡು ಪ್ರಾರ್ಥಿಸಿದರೆ ಸಾಲದು ಸ್ವಾಮಿ. ನಾನು ಸಹ ನನ್ನ ಪ್ರಾರ್ಥನಾ ಜೀವಿತವನ್ನು ಹೆಚ್ಚುಗೊಳಿಸಬೇಕು ತಂದೆ, ವೃದ್ಧಿಗೊಳಿಸುವಂತೆ ನನ್ನನ್ನು ಮಾರ್ಪಡಿಸು ಯೇಸುವೆ. ಅಪ್ಪ ತಂದೆ, ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಸ್ತೋತ್ರ ರಾಜ, ವಂದನೆ ರಾಜ. ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಕರುಣಾಳುವೆ ಸ್ತೋತ್ರ. ಅಪ್ಪ ಈ ಸಮಯದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಈ ಪ್ರಾರ್ಥನಾ ಸ್ತುತಿಗೆ ಆಹ್ವಾನಿಸಿದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಒಂದೇ ಕುಟುಂಬವಾಗಿ ಕುಳಿತು ಸ್ವಾಮಿ ನಿನ್ನನ್ನು ಸ್ತುತಿಸಲು, ಆರಾಧಿಸಲು, ಮಹಿಮೆ ಪಡಿಸಲು ಈ ಸ್ವರ್ಗೀಯ ಯಾತ್ರಾ ತಂಡದ ಮೂಲಕ ನಮ್ಮೆಲ್ಲರನ್ನು ಆರಿಸಿದುಕೊಂಡದಕ್ಕಾಗಿ ಸ್ತೋತ್ರ ರಾಜ. ಅಂತೆಯೇ ಸ್ವಾಮಿ ಸಮಯದಲ್ಲಿ ಸ್ವಾಮಿ ಪ್ರಾರ್ಥನೆ ಇಲ್ಲದಂತಹ ಎಲ್ಲಾ ಕುಟುಂಬಗಳನ್ನು ಸ್ವಾಮಿ, ವಿಶ್ವದಲ್ಲಿರುವ ಪ್ರತಿಯೊಂದು ಕುಟುಂಬವನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಎಲ್ಲರ ಕುಟುಂಬಗಳ ಮೇಲೆ ದಯೆ ತೋರು ರಾಜ, ಎಲ್ಲರ ಕುಟುಂಬಗಳನ್ನು ಅನುಗ್ರಹಿಸು ರಾಜ. ಅಪ್ಪ ತಂದೆಯೇ, ಪ್ರಾರ್ಥನೆ ಇಲ್ಲದೆ ಜೀವಿಸುವುದು ತುಂಬಾ ಕಷ್ಟ ಸ್ವಾಮಿ. ಪ್ರಾರ್ಥನೆ ಇರಬೇಕು ಸ್ವಾಮಿ. ಎಲ್ಲಾ ಕುಟುಂಬಗಳಲ್ಲಿ ಪ್ರಾರ್ಥಿಸುವುದರಿಂದ ಆಗುವಂತಹ ಅನುಭವಗಳು ಅನೇಕ ಸ್ವಾಮಿ. ಆದರೂ ತಿಳಿದಿದ್ದರು ಸ್ವಾಮಿ, ಅನೇಕ ನಮ್ಮ ಕ್ರೈಸ್ತ ಕುಟುಂಬಗಳು ಪ್ರಾರ್ಥಿಸುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಸ್ವಾಮಿ. ಕೇವಲ ಸ್ವಾಮಿ ಆಡಂಬರದ ಜೀವನದಲ್ಲಿ ಜೀವಿಸುತ್ತಿದ್ದಾರೆ ಸ್ವಾಮಿ. ಬರೀ ಬಲಿಪೂಜೆಗಳಲ್ಲಿ ಮಾತ್ರ ಭಾಗವಹಿಸಿ ಸ್ವಾಮಿ ಪ್ರಾರ್ಥಿಸುತ್ತಾರೆ ಸ್ವಾಮಿ. ಆದರೆ ಕುಟುಂಬದಲ್ಲಿ ಕುಳಿತು ಪ್ರಾರ್ಥಿಸುವುದಿಲ್ಲ ಸ್ವಾಮಿ. ಅಂತ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಪ್ರಾರ್ಥನಾ ಸಮಯದಲ್ಲಿ ಸ್ವಾಮಿ ತಮ್ಮದೇ ಆದ ವೈಯಕ್ತಿಕ ಕಾರ್ಯಗಳಲ್ಲಿ, ಮನೋರಂಜನಾ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತಾರೆ ಸ್ವಾಮಿ. ಆದ್ರೆ ಪ್ರಾರ್ಥಿಸುವುದನ್ನು ಮರೆತು ಬಿಡುತ್ತಾರೆ ಸ್ವಾಮಿ. ಅಂತಹ ಎಲ್ಲಾ ಕುಟುಂಬಗಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಬನ್ನಿ ಸ್ವಾಮಿ, ನಿಮ್ಮ ಪವಿತ್ರ ಆತ್ಮರನ್ನ ಕಳುಹಿಸಿರಿ ಸ್ವಾಮಿ. ನಿಮ್ಮ ಪವಿತ್ರ ಆತ್ಮರಿಂದ ಅನುಗ್ರಹಿಸಿರಿ ಸ್ವಾಮಿ. ಪ್ರಾರ್ಥಿಸುವಂತಹ ಮನಸ್ಸನ್ನು ಕೊಡು ಸ್ವಾಮಿ. ಪ್ರಾರ್ಥಿಸೋದ್ರಿಂದ ಆಗುವಂತಹ ಎಲ್ಲ ಪ್ರಯೋಜನಗಳು ಆ ಮಕ್ಕಳಿಗೆ ಅರಿವಾಗಲಿ ಸ್ವಾಮಿ. ಅಪ್ಪ ತಂದೆಯೇ, ಎಲ್ಲ ಯೌವನಸ್ಥ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಪ್ರಾರ್ಥಿಸುವುದನ್ನು ಎಷ್ಟೋ ಮಕ್ಕಳು ಬಿಟ್ಟು ಬಿಟ್ಟಿದ್ದಾರೆ ಸ್ವಾಮಿ. ತಮ್ಮ ಎಲ್ಲ ಆಡಂಬರ ಜೀವಿತದಲ್ಲಿ ಜೀವಿಸುವವರಾಗಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಬನ್ನಿರಿ ಸ್ವಾಮಿ, ಆ ಮಕ್ಕಳಲ್ಲಿ ಬನ್ನಿರಿ ಸ್ವಾಮಿ. ಅಪ್ಪ ತನ್ನ ಎಲ್ಲ ಕುಟುಂಬಗಳಲ್ಲಿ ಬನ್ನಿರಿ ಸ್ವಾಮಿ. ನಿಮ್ಮ ಪ್ರಾರ್ಥನೆಯ ಶಕ್ತಿಯನ್ನು ಸ್ವಾಮಿ, ನಿಮ್ಮ ಪ್ರಾರ್ಥನೆಯ ಮಹತ್ವವನ್ನು ಆ ಎಲ್ಲಾ ಮಕ್ಕಳು ಅರಿಯುವಂತಾಗಲಿ ಸ್ವಾಮಿ. ಎಲ್ಲ ಕುಟುಂಬಗಳ ಮೇಲೆ ಇಳಿದು ಬರಲಿ ಸ್ವಾಮಿ. ಸಂಜೆಯಾಗಲಿ, ಬೆಳಗಿನ ಜಾವವಾಗಲಿ ಸ್ವಾಮಿ, ಸಂಜೆಯ ಮಲಗುವ ಸಮಯಲಾದರೂ ಸ್ವಾಮಿ 1 ಗಂಟೆಯಾದರೂ ಕುಳಿತು ಸ್ವಾಮಿ ಪ್ರಾರ್ಥಿಸುವಂತಹ ಮನಸ್ಸನ್ನು ಅವರಿಗೆ ನೀಡಿರಿ ಸ್ವಾಮಿ. ಪ್ರಾರ್ಥಿಸುವಂತಹ ವ್ಯಕ್ತಿಗಳಾಗಿ ಮಾರ್ಪಡಿಸಿರಿ ಸ್ವಾಮಿ. ಹೌದು ಸ್ವಾಮಿ, ನೀವು ಹೇಳಿದಿರಿ 1 ಗಂಟೆಯಾದರೂ ನನ್ನ ಬಳಿ ನೀನು ಇರಲು ಸಾಧ್ಯವಿಲ್ಲವೇ, ಎಚ್ಚರವಾಗಿರಲು ಸಾಧ್ಯವಿಲ್ಲವೇ ಎಂದು ನೀವು ಹೇಳಿರುವಾಗ ಸ್ವಾಮಿ, ಅಂತಹ ವಾಕ್ಯವನ್ನು ಕೇಳುವಂತಹ, ನೀನನ್ನು ಸ್ತುತಿಸುವಂತಹ ಮಕ್ಕಳು ಇದನ್ನು ಅನುಗ್ರಹಿಸಿರಿ ಸ್ವಾಮಿ. ಆ ಮಕ್ಕಳು ಅರಿತುಕೊಳ್ಳುವಂತಹ ಮಕ್ಕಳಾಗಲಿ ಸ್ವಾಮಿ. ಆ ಪ್ರಾರ್ಥನಾ ಸಮಯದಲ್ಲಿ ಸ್ವಾಮಿ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿರಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮನ ಶಕ್ತಿಯು ಸ್ವಾಮಿ ಅವರೆಲ್ಲರ ಮೇಲೆ ನಿಂತು ಬರಲಿ ಸ್ವಾಮಿ.
ಎಲ್ಲ ಕುಟುಂಬಗಳನ್ನು ಎಳೆದು ಬರಲಿ ಸ್ವಾಮಿ. ಬನ್ನಿ ಸ್ವಾಮಿ, ನನ್ನ ಕುಟುಂಬಗಳಿಗೆ ಬನ್ನಿ. ಪ್ರಾರ್ಥಿಸುವಂತಹ ಶಕ್ತಿಯನ್ನು, ಪ್ರಾರ್ಥಿಸುವಂತಹ ವರದಾನವನ್ನು ಅನುಗ್ರಹಿಸುವುದು ನನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೆನ್. ಪಿತನೇ, ಸುತ್ತನೇ, ಆತ್ಮನೇ, ಅಪ್ಪ ತಂದೆಯ ಒಡೆಯನೇ, ತಂದೆಯೇ ಒಡೆಯ, ತಂದೆಯೇ ನನ್ನನ್ನು ಆರಿಸಿಕೊಂಡೆ. ಅಪ್ಪ ತಂದೆಯೇ, ನಾವು ಪ್ರಾರ್ಥನೆ ಮಾಡುತ್ತೇವೆ, ಆದರೆ ತಂದೆ ನಿಮಗೆ ಸಾಲದು. ಅಪ್ಪ ತಂದೆ ಒಡೆಯನೇ, ಈ ಮನೆಯನ್ನು ನಿಮ್ಮ ಪ್ರಾರ್ಥನೆ ಆಲಯವನ್ನಾಗಿ, ನಿಮ್ಮ ಪ್ರಾರ್ಥನೆ ಮಂದಿರವಾಗಿ ಮಾಡಿಕೊಳ್ಳಿ ತಂದೆಯೇ. ಅಪ್ಪ ತಂದೆ, ಇಲ್ಲಿರುವುದು ಯಾವುದು ನನ್ನದಲ್ಲ, ಎಲ್ಲ ನಿಮ್ಮದೇ. ಅಪ್ಪ ತಂದೆ ಸ್ತೋತ್ರ. ಅಪ್ಪ ತಂದೆ ನಿಮಗೆ ಸ್ತೋತ್ರ ರಾಜ. ಅಪ್ಪ ತಂದೆ ಒಡೆಯನೇ, ತಂದೆಯೇ ಕ್ರೈಸ್ತ ಕುಟುಂಬಗಳಲ್ಲಿ ತಂದೆಯೇ ಹೆಚ್ಚೆಚ್ಚಾಗಿ ತಂದೆಯೇ ಕಂಡು ಬರುತ್ತಾ ಇರುವುದು ತಂದೆಯೇ ಪ್ರಾರ್ಥನೆ ಇಲ್ಲದೆ ಇರುವುದು ತಂದೆಯೇ. ಅಪ್ಪ ಒಡೆಯನೇ ತಂದೆಯೇ ಬಲಿಪೀಠವನ್ನು ಅಲಂಕರಿಸುತ್ತಾರೆ, ಮನೆಯಲ್ಲಿ ತಂದೆ ದೈವ ಸ್ವರೂಪಗಳನ್ನು ಇಟ್ಟುಕೊಂಡಿರುತ್ತಾರೆ, ಆದರೆ ತಂದೆಯೇ ಅದರ ಮುಂದೆ ಪ್ರಾರ್ಥಿಸೋರು ಯಾರು ಇಲ್ಲ ತಂದೆಯೇ. ಅಪ್ಪ ತಂದೆಯೇ ಒಡೆಯನೇ, ತಂದೆಯೇ ಅದು ಅವರಿಗೆ ಮಾತ್ರ ಸೌಖ್ಯ ಕೊಂಬೆ ತರ ಕಾಣುತ್ತದೆ ತಂದೆಯೇ. ಅದು ಬರೀ ಹಾಳೆಯ ರೀತಿಯಲ್ಲಿ ಅವರಿಗೆ ಕಂಡು ಬರುತ್ತದೆ ತಂದೆಯೇ. ಅದರಲ್ಲಿರುವ ವಾಕ್ಯವು ಅವರಿಗೆ ತಿಳಿದೇ ಹೋಗಿಬಿಟ್ಟಿದೆ ತಂದೆಯೇ. ಅಪ್ಪ ಒಡೆಯನೇ, ತಂದೆಯೇ ಮುಖ್ಯವಾಗಿ ತಂದೆಯೇ ಹೆಣ್ಣು ಮಕ್ಕಳಲ್ಲಿ ಕಾಳಜಿ ಇರಬೇಕಾಗಿದೆ ಅಪ್ಪ ತಂದೆಯೇ. ಆದರೆ ಕ್ರೈಸ್ತರಾಗಿರೋ ಹೆಣ್ಣು ಮಕ್ಕಳು ತಂದೆಯೇ ಬರೀ ಓದುವುದರಲ್ಲೇ ಇದ್ದಾರೆ ತಂದೆಯೇ. ಅಪ್ಪ ತಂದೆ ಕೆಲಸ ಅನ್ನೋದರಲ್ಲೇ ಇದ್ದಾರೆ ತಂದೆಯೇ. ಅಪ್ಪ ತಂದೆ, ಒಂದು ಕುಟುಂಬದಲ್ಲಿ ಹೆಣ್ಣು ಮಗಳಿಗೆ ಜವಾಬ್ದಾರಿ ಅಪ್ಪ ತಂದೆಯೇ, ಎಲ್ಲರನ್ನು ನಡೆಸ್ಕೊ ಹೋಗ್ಬೇಕು ಅನ್ನೋ ಜವಾಬ್ದಾರಿ ಇರ್ತದೆ ತಂದೆಯೇ. ಅಪ್ಪ ತಂದೆಯೇ ಅದಾಗಿ ತಂದೆಯೇ ಆ ಹೆಣ್ಣು ಮಗಳೇ ಕೆಲ್ಸಕ್ಕೆ ಹೊಂಟೋದಾರೆ ತಂದೆಯೇ. ಈ ಕುಟುಂಬದಲ್ಲಿರುವ ಗಂಡು ಮಗ ಏನು ಮಾಡುತ್ತಾನೆ ತಂದೆಯೇ. ಅಪ್ಪ ತಂದೆ ಮುಖ್ಯವಾಗಿ ಎಲ್ಲವನ್ನು ಸಿದ್ಧ ಮಾಡಬೇಕಾಗಿರೋದು ಹೆಣ್ಣು ಮಗಳಾಗಿರ್ತಾಳೆ ತಂದೆಯೇ. ಅಪ್ಪ ತಂದೆ ಆ ಮಗಳೇ ಕೆಲಸಕ್ಕೆ ಹೊರಟು ಹೋಗ್ಬಿಡ್ತಾಳೆ ತಂದೆಯೇ. ಅದಾಗಿ ತಂದೆಯೇ ಅಪ್ಪ ಗಲಿಬಿಲಿ ಮಾಡಿರಿ ತಂದೆಯೇ. ಅಪ್ಪ ತಂದೆಯೇ ಅವರು ಎಲ್ಲವನ್ನು ಮನೆಯಲ್ಲಿ ಸಿದ್ಧತೆ ಮಾಡುವಂತೆ ಆಗಲಿ ಅಪ್ಪ ತಂದೆ. ನಿಮ್ಮನ್ನು ಆರಾಧಿಸೋದಕ್ಕೆ ಸಿದ್ಧತೆ ಮಾಡುವಂತೆ ಆಗಲಿ. ಗಂಡು ಮಕ್ಕಳಿಗೆ ಕೆಲಸಗಳನ್ನು ಕೊಡಿರಿ, ಹೆಣ್ಣು ಮಕ್ಕಳು ಮನೆಯಲ್ಲಿ ಇರುವಂತೆ ಆಗಲಿ. ಅವರು ನಿಮಗೆ ಎಲ್ಲವನ್ನು ಸಿದ್ಧತೆ ಮಾಡಿ ಆರಾಧನೆಗೆ ಎಲ್ಲವನ್ನು ಸಿದ್ಧತೆ ಮಾಡುವಂತೆ ಮಾಡಲಿ ಅಪ್ಪ ತಂದೆಯ. ಆಗಿನ ಕಾಲದಲ್ಲಿ ತಂದೆಯೇ ದೇವಾಲಯದಲ್ಲಿ ತಂದೆಯೇ ಅಪ್ಪ ದೇವರ ತೇಜಸ್ಸು ಬಂದಾಗ ಆ ಇಸ್ರೇಲರು ತಂದೆ ಗುಡಾರಗಳದಲ್ಲೇ ಬಾಗಿಲಲ್ಲೇ ಅಡ್ಡ ತಂದೆ ಮೊಣಕಾಲೂರಿ ತಂದೆ ಆರಾಧಿಸೋದಕ್ಕೆ ಎಲ್ಲರೂ ಪ್ರಾರಂಭಿಸಿ ಬಿಡುತ್ತಿದ್ದರು ತಂದೆಯೇ. ಅಪ್ಪ ತಂದೆಯೇ ಆ ದೇವರ ತೇಜಸ್ಸಾಗಿರುವ ಆ ತೇಜಸ್ಸು ದೇವರ ಪುತ್ರನಾಗಿ ತಂದೆ ವಾಕ್ಯದ ಮೂಲಕ ನಮ್ಗೆ ಪವಿತ್ರ ಗ್ರಂಥದಲ್ಲಿ ಸಿಕ್ಕಿದೆ ಅಪ್ಪ ತಂದ್ರೆ. ಅದರ ಮುಂದೆ ನಾವು ಈಗ ತಂದೆ ನಾವು ಮೊಣಕಾಲೂರಿ ನಾವು ಪ್ರಾರ್ಥಿಸುವಂತೆ ನಮ್ಮನ್ನು ಪ್ರೇರೇಪಿಸಿರಿ ಅಪ್ಪ ತಂದೆಯೇ. ನಮಗೆ ತಂದೆ ಸಾಷ್ಟಾಂಗವೆರಗಿ ನಮಸ್ಕರಿಸಿ ಅಡ್ಡ ಬಿದ್ದು ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುವ ಅಪ್ಪ ತಂದೆ ಯೇಸುವೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆಯೇ. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಲೋಕ 17:13 ವಾಕ್ಯ. ಯೇಸುವೆ ಗುರುವೇ, ನಮ್ಮ ಮೇಲೆ ಕರುಣೆ ಇರಿ. ಕೀರ್ತನೆ 119:41 ವಾಕ್ಯ. ದೊರಕಲಿ ಪ್ರಭು ನನಗೆ ನಿನ್ನ ಕರುಣೆ, ನೀನು ವಾಗ್ದಾನ ಮಾಡಿದ ರಕ್ಷಣೆ. ಯೋವನ 6:45 ವಾಕ್ಯ. ಪಿತನು ಅನುಗ್ರಹಿಸಿದ ಹೊರತು ಯಾರು ನನ್ನ ಬಳಿಗೆ ಬರಲಾರರು. ಯೋವನ 15:5 ವಾಕ್ಯ. ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಆಗದು. ಲೋಕ 22:42 ವಾಕ್ಯ. ಓ ಪಿತನೇ, ನಿಮಗೆ ಇಷ್ಟವಾದರೆ ಈ ಕಷ್ಟದ ಕೊಡವನ್ನು ನನ್ನಿಂದ ತೊಲಗಿಸಿರಿ. ಆದರೂ ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತವಂತೆ ನೆರವೇರಲಿ. ಕೀರ್ತನೆ 6:2 ವಾಕ್ಯ. ಕನಿಕರಿಸು ಏ ಪ್ರಭು, ನಾನು ಬಲಹೀನನು, ಗುಣಪಡಿಸು ಸಡಿಲವಾದ ಎಲುಬುಗಳನ್ನು. ಕೀರ್ತನೆ 15:1 ವಾಕ್ಯ. ಯೋಗ್ಯನಾರ ಪ್ರಭು ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು, ಅರಣ್ಯಾರು ನಿನ್ನ ಪವಿತ್ರ ಶಿಖರದಲ್ಲಿ ವಾಸವಾಗಿಸಲು.
ಅಧ್ಯಾಯ 16ನೇ ಅಧ್ಯಾಯ 12ನೇ ವಾಕ್ಯ, ಅವರು ಗುಣ ಹೊಂದಿದ್ದು ಯಾವುದೇ ಗಿಡಮೂಲಿಕೆಯಿಂದಲ್ಲ, ಮೆತ್ತಿಗೆ ಮಾಡುವಂತ ಯಾವುದೇ ಗುಲಾಮನಿಂದಲೂ ಅಲ್ಲ. ಅದಾಯ್ತು ಈ ಸರ್ವೇಶ್ವರ, ಎಲ್ಲವೂ ಸ್ವಸ್ಥವಾಗಿಸುವ ನಿಮ್ಮ ವಾಕ್ಯದಿಂದ. ಸಿರಾಕ 28ನೇ ಅಧ್ಯಾಯ 3ನೇ ವಾಕ್ಯ, ನೆರೆಯವನ ಮೇಲೆ ಉಣಿಸಿಕೊಂಡರೆ ದೇವರಿಂದ ಕ್ಷಮೆ ಹೊಂದಲು ಆದೀತೆ. ಯೆಶಾಯ 29ನೇ ಅಧ್ಯಾಯ 1ನೇ ವಾಕ್ಯ, ನಾನು ಹೇಳುವುದನ್ನು ಕೇಳಿ ಸರ್ವೇಶ್ವರ ಸ್ವಾಮಿಯನ್ನು ನಿಮ್ಮ ರಕ್ಷಿಸುವಂತ ಮೋಟಿಗೈಯಲ್ಲ, ಅವರ ಕಿವಿ ಕಿವುಡಲ್ಲ. ದೇಶಸ್ಥರು 4ನೇ ಅಧ್ಯಾಯ 2ನೇ ವಾಕ್ಯ, ಯೇಸು ನಾಮವನ್ನು ಬಿಟ್ಟರೆ ಈ ದೊರೆಯಲಿರುವ ಯಾವ ನಾಮದಿಂದಲೂ ನಿಮಗೆ ಜೀವೋದ್ಧಾರ ಹೊಂದುವಂತಿಲ್ಲ. ಪ್ರಭುವಿನ ವಾಕ್ಯವಿದು. ಈ ದಿನದ ಪ್ರಾರ್ಥನೆ. ಕಲ್ಗೆ ಯಾತ್ರೆ. ಈ ದಿನದ ಪ್ರಾರ್ಥನೆ. ಸೃಷ್ಟಿಕರ್ತರಾದ ದೇವರೇ, ಲೋಕದ ಒಡೆಯರೇ, ಜಗತ್ತನ್ನು ಒಂದೇ ನುಡಿಯಲ್ಲಿ ನಿರ್ಮಿಸಿದ ಆತನೇ, ನಿಮಗೆ ಆರಾಧನೆ, ಮಹಿಮೆ, ಸ್ತುತಿ, ಸ್ತೋತ್ರ. ಈ ಬೆಳಗಿನ ಸುಪ್ರಭಾತದಲ್ಲಿ ನಾಮಸ್ಮರಣೆಯನ್ನು ಮಾಡುತ್ತಾ ನನ್ನ ದೈನಂದಿನ ಬದುಕನ್ನು ಪ್ರಾರಂಭಿಸುತ್ತಾ ನಿಮ್ಮ ಕೃಪೆಯನ್ನು ಕಾದು ಕುಳಿತು ಪ್ರಾರ್ಥಿಸುವ ನನ್ನ ಮೊರೆಯನ್ನು ಆಲಿಸಿರಿ. ನನ್ನ ಸರ್ವೇಶ್ವರ, ಈ ಬೆಳಗಿನ ಜಾವದಲ್ಲಿ ವಿಶೇಷವಾಗಿ ಈ ಲೋಕದಲ್ಲಿ ಜೀವಿಸುತ್ತಿರುವ ಪ್ರತಿಯೊಬ್ಬರನ್ನು ಸಮರ್ಪಿಸುತ್ತೇನೆ ಹಾಗೂ ನನ್ನನ್ನು ಸಮರ್ಪಿಸುತ್ತೇನೆ. ನನ್ನಲ್ಲಿರುವಂತಹ ದ್ವೇಷ, ಅಸೂಯೆ, ಮತ್ಸರಗಳನ್ನು, ಪ್ರತಿಯೊಬ್ಬರ ಜೀವಿತದಲ್ಲಿ ನೋವುಗಳನ್ನು, ಅವಮಾನವನ್ನು, ವೇದನೆಯನ್ನು ತರುತ್ತದೆ. ಮಾನವೀಯತೆ ಇಲ್ಲದೆ ದುಷ್ಟತನದಿಂದ ಸೇಡಿನ ಅಂಚಿನಲ್ಲಿ ನಿಂತು ಕುಟುಂಬ ಎಂದು ಅರಿಯದೆ ಪ್ರೀತಿಸುವವರು ಎಂದು ತಿಳಿಯದೆ ಕೆಲವು ಬಾರಿ ಪತಿ ಪತ್ನಿ ಎಂದು ಒಡ ಹುಟ್ಟಿದವರನ್ನು ಎಂದು ಚಿಂತಿಸದೆ ಕೇವಲ ಅಸೂಯೆ, ದ್ವೇಷ, ಸಾಧನೆಯಿಂದ ಎಷ್ಟೋ ಜನರ ಜೀವಿತದಲ್ಲಿ ಹೋರಾಟವನ್ನು ತರುತ್ತಿದ್ದಾರೆ ಹಾಗೂ ತರುತ್ತಿದ್ದೇವೆ. ಓ ದೇವರೇ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ. ನಮ್ಮೊಳಗೂ ಅಂಟಿಕೊಂಡಿರುವಂತಹ ದುಷ್ಟತನ, ಅಸೂಯೆ, ದ್ವೇಷ, ಮತ್ಸರಗಳನ್ನು ನಾಶ ಮಾಡಿರಿ. ನಮಗೆ ಅದರ ಅರಿವನ್ನು ಮೂಡಿಸಿರಿ. ಮಾತ್ರವಲ್ಲ, ಅದರಿಂದ ನಮಗಾಗುವ ನೋವುಗಳನ್ನು ಸಹ ಅನುಭವಕ್ಕೆ ತಂದುಕೊಂಡು ಪ್ರತಿಯೊಬ್ಬರನ್ನು ಪ್ರೀತಿಸಿ, ಗೌರವಿಸಿ, ಸನ್ಮಾನಿಸಿ ಒಂದೇ ತಾಯಿಯ ಮಕ್ಕಳಂತೆ ವಿಶ್ವಾಸಿಗಳಾಗಿ ನಾವು ಬಾಳಲು ಬೇಕಾದ ಜ್ಞಾನವರವನ್ನು ದಯಪಾಲಿಸಿರಿ ಎಂದು ಪಿತಾಚಿತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಜೀವನುಳ್ಳ ತಂದೆಯೇ, ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮರ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಲ್ಲಿ ಜಪಸರು ನಡೆದು ಪ್ರಾರ್ಥಿಸುವ ಪ್ರಾರ್ಥನೆಯಾದ ಕುಟುಂಬಗಳಿಗಾಗಿ, ಪ್ರಾರ್ಥನೆಯಾದ ವ್ಯಕ್ತಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಪ್ರಿಯರೇ, ಪ್ರಾರ್ಥಿಸುವಾಗ ಮೊದಲಿಗೆ ನಮ್ಮನ್ನು ನಾವು ನೋಡಿಕೊಳ್ಳೋಣ. ನಾನು ಎಷ್ಟರ ಮಟ್ಟಿಗೆ ಪ್ರಾರ್ಥಿಸುತ್ತಾ ಇದ್ದೇನೆ, ನನ್ನ ಕುಟುಂಬದಲ್ಲಿ ಎಷ್ಟರ ಮಟ್ಟಿಗೆ ಪ್ರಾರ್ಥನೆ ಇದೆ, ಅಥವಾ ನನ್ನ ಪ್ರಾರ್ಥನೆ ಕೇವಲ ಶಬ್ದವಾಗಿದೆಯೇ, ವಾಡಿಕೆಯಾಗಿದೆಯೇ ಪರಿಶೀಲಿಸಿಕೊಳ್ಳಿ. ನಾವು ಪರರಿಗಾಗಿ ಪ್ರಾರ್ಥಿಸುತ್ತೇವೆ ನಿಜ, ಆದರೆ ನಮ್ಮ ಜೀವಿತದಲ್ಲಿ ನನಗೆ ಬದಲಾವಣೆ ಇಲ್ಲ ಅಂದರೆ ಏನು ಪ್ರಯೋಜನವಿಲ್ಲ. ದಾಹವಿಲ್ಲದಿದ್ದರೆ ಏನು ಪ್ರಯೋಜನವಿಲ್ಲ. ಮತ್ತೊಬ್ಬರಿಗೆ ಹೇಳಿ ನಾನು ಅದನ್ನು ಮಾಡದೆ ಹೋದರೆ ಏನು ಪ್ರಯೋಜನವಿಲ್ಲ. ಅದರಿಂದ ನಮ್ಮನ್ನು ಸಹ ನಾವು ನೋಡುತ್ತಾ, ನಮ್ಮ ಕುಟುಂಬವನ್ನು ಸಹ ನೋಡುತ್ತಾ, ಆ ತಾಯಿ ಮಾತೆಯ ಮಡಿಲಿಗೆ ನಾವು ಪ್ರಾರ್ಥಿಸದೇ ಇರುವಂಥ ಕುಟುಂಬಗಳನ್ನು, ವ್ಯಕ್ತಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ.